ಮಗು ಅಂಬೆಗಾಲಿಡುತ್ತಿದೆ. ಮಗು ಅಂಬೆಗಾಲಿಡುತ್ತಿದೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ದ ಬೇಬಿ ಈಸ್ ಕ್ರಾವ್ಲಿಂಗ್. ದ ಬೇಬಿ ಈಸ್ ಕ್ರಾವ್ಲಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ಫೋನ್ ಕಟ್ ಮಾಡು. ಯಾರ ಜೊತೆಯಾರು ಮಾತಾಡುವಾಗ ಹೇಳ್ತೀವಲ್ಲ, ಆಯ್ತು ಈಗ ಫೋನ್ ಕಟ್ ಮಾಡಂತ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಹ್ಯಾಂಗ್ ಅಪ್ ದ ಫೋನ್. ಹ್ಯಾಂಗ್ ಅಪ್ ದ ಫೋನ್. ಫೋನ್ ಕಟ್ ಮಾಡು ಅಂತ ಹೇಳಬೇಕು. ನೆಕ್ಸ್ಟ್, ಅವನ ಕೆನ್ನೆಗೆ ಬಾರಿಸು. ಅಂದ್ರೆ ಯಾರಾದರೂ ಇದರ ಏನಾರ ತಪ್ಪು ಮಾಡಿದಾಗ ಹೇಳ್ತಾರಲ್ಲ, ಅವನ ಕೆನ್ನೆಗೆ ಬಾರಿಸು ಅಂತೇಳಿ ಅದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳ್ಬೇಕಂದ್ರೆ ಸ್ಲ್ಯಾಪ್ ಹಿಮ್. ಸ್ಲ್ಯಾಪ್ ಹಿಮ್ ಅಂತ ಹೇಳಬೇಕು. ನಿನಗೆ ದೃಷ್ಟಿಯಾಗುವುದು ಅಥವಾ ನೆದರಾಗುವುದು ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯು ವಿಲ್ ಕ್ಯಾಚ್ ದ ಎವಿಲ್ ಐ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ನಾನು ಶಾಕ್ ಹೊಡೆಸಿಕೊಂಡೆ. ಕರೆಂಟ್ ವೈರ್ ಹಿಡಿದುಕೊಂಡು ಹೇಳ್ತೀವಲ್ಲ, ಆ ರೀತಿ ಇಂಗ್ಲೀಷ್ನಲ್ಲಿ ಐ ಗಾಟ್ ಎ ಶಾಕ್ ಅಂತ ಹೇಳ್ತೀವಿ. ಐ ಗಾಟ್ ಎ ಶಾಕ್. ನೆಕ್ಸ್ಟ್, ಮಧ್ಯದಲ್ಲಿ ಬಾಯಿ ಹಾಕಬೇಡ. ಇಬ್ಬರು ಯಾರಾದರೂ ಮಾತಾಡುವಾಗ ಮಧ್ಯದಲ್ಲಿ ಮಾತಾಡ್ತಾರಲ್ಲ, ಅದನ್ನು ಇಂಗ್ಲೀಷ್ನಾಗ ಹೇಳ್ಬೇಕಂದ್ರೆ ಡೋಂಟ್ ಇಂಟರಪ್ಟ್ ಮೀ. ಡೋಂಟ್ ಇಂಟರಪ್ಟ್ ಮೀ ಅಂತ ಹೇಳ್ತೀವಿ. ಸೀನುತ್ತಿದ್ದಾನೆ ಅಂದ್ರೆ ನೆಗಡಿ ಆದಾಗ ಅದು ಸೀನ್ ಬರ್ತದಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಸ್ನೀಜಿಂಗ್. ಹಿ ಈಸ್ ಸ್ನೀಜಿಂಗ್ ಅಂತ ಹೇಳಬೇಕು. ನೆಕ್ಸ್ಟ್, ಕೆಮ್ಮುತ್ತಿದ್ದಾನೆ. ಕೆಮ್ಮುತ್ತಿದ್ದಾನೆ ಈ ವಾಕ್ಯಗೆ ಹಿ ಈಸ್ ಕಫಿಂಗ್ ಅಂತ ಕರಿತೀವಿ. ಹಿ ಈಸ್ ಕಫಿಂಗ್. ನೆಕ್ಸ್ಟ್, ನಡುಗುತ್ತಿದ್ದಾನೆ ಅಂದರೆ ಥಂಡಿ ಹಿಡಿದಾಗ ಅಥವಾ ಚಳಿ ಆದಾಗ ನಡುಗ್ತಿರ್ತಾರಲ್ಲ, ಅಥವಾ ಜ್ವರ ಅದು ಬಂದಾಗದು, ಆಗ ಇಂಗ್ಲೀಷ್ನಲ್ಲಿ ಹಿ ಈಸ್ ಶಿವೆರಿಂಗ್ ಅಂತ ಕರಿತೀವಿ. ಹಿ ಈಸ್ ಶಿವೆರಿಂಗ್. ಆಕಳಿಸುತ್ತಿದ್ದಾನೆ. ನಿದ್ರೆ ಬಂದಾಗ ಅಥವಾ ದೇಹಕ್ಕೆ ಆಯಾಸ ಆದಾಗ ಆಕಳಿಕೆ ಬರ್ತಾವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹಿ ಈಸ್ ಯವ್ನಿಂಗ್ ಅಂತ ಕರಿತೀವಿ. ಹಿ ಈಸ್ ಯವ್ನಿಂಗ್. ತೇಗುತ್ತಿದ್ದಾನೆ ಅಂದ್ರೆ ಹೊಟ್ಟೆ ತುಂಬಿದಾಗ ಡರಿಕೆ ಬರ್ತಾವಲ್ಲ, ಅವಾಗ ತೇಗುತ್ತಿದ್ದಾನೆ ಅಂತೀವಲ್ಲ, ಹಿ ಈಸ್ ಬರ್ಫಿಂಗ್. ಹಿ ಈಸ್ ಬರ್ಫಿಂಗ್ ಅಂತ ಕರಿತೀವಿ. ಬಿಕ್ಕಳಿಸುತ್ತಿದ್ದಾನೆ ಅಂದ್ರೆ ಮಾತನಾಡುವಾಗ ಸರಿಯಾಗಿ ಉಚ್ಚಾರಣೆ ಬರೋದಿಲ್ಲ, ಬಿಕ್ಕಳಿಕೆ ಅಂತೀವಲ್ಲ, ಅದನ್ನು ಹಿ ಈಸ್ ಹಿಕ್ಕಪಿಂಗ್. ಹಿ ಈಸ್ ಹಿಕ್ಕಪಿಂಗ್ ಅಂತ ಕರಿತೀವಿ. ತೊದಲುತ್ತಿದ್ದಾನೆ. ತೊದಲು ಮಾತಾಡುತ್ತಿದ್ದಾನೆ ಅಂತೀವಲ್ಲ, ಹಿ ಈಸ್ ಸ್ಟಮ್ಮೆರಿಂಗ್. ಹಿ ಈಸ್ ಸ್ಟಮ್ಮೆರಿಂಗ್. ನುಂಗುತ್ತಿದ್ದಾನೆ ಅಂದ್ರೆ ಊಟ ಮಾಡುವಾಗ ಅಲ್ಲಿ ಅಥವಾ ಏನಾರ ತಿನ್ನುವಾಗ ಏನು ಮಾಡಾಕ್ತಾನೋ ಅಂತೆಲ್ಲ ತಿಂದು ನುಂಗುತ್ತಿದ್ದಾನೆ ಇಂಗ್ಲೀಷ್ನಲ್ಲಿ ಹಿ ಈಸ್ ಸ್ವಾಲೋವಿಂಗ್. ಹಿ ಈಸ್ ಸ್ವಾಲೋವಿಂಗ್ ಅಂತ ಕರಿತೀವಿ. ಉಗುಳುತ್ತಿದ್ದಾನೆ ಅಂದರೆ ಅಲ್ಲಿ ಉಗುಳುತ್ತಿದ್ದಾನೆ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಹಿ ಈಸ್ ಸ್ಪಿಟ್ಟಿಂಗ್. ಹಿ ಈಸ್ ಸ್ಪಿಟ್ಟಿಂಗ್. ಸ್ಪಿಟ್ಟಿಂಗ್ ಅಂದರೆ ಉಗುಳುತ್ತಿದ್ದಾನೆ. ಗೊರಕೆ ಹೊಡೆಯುತ್ತಿದ್ದಾನೆ ಅಂದ್ರೆ ಮಲ್ಕೊಂಡಾಗ ಅಥವಾ ದೇಹಕ್ಕೆ ಆಯಾಸದಾಗ ಶಬ್ದ ಮಾಡ್ತೀವಲ್ಲ, ಅದನ್ನು ಗೊರಕೆ. ಹಿ ಈಸ್ ಸ್ನೋರಿಂಗ್. ಹಿ ಈಸ್ ಸ್ನೋರಿಂಗ್ ಅಂತ ಹೇಳ್ತೀವಿ. ಕರೆಂಟ್ ಹೋಯಿತು, ಲೈಟ್ ಹೋಯಿತು ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಪವರ್ ವೆಂಟ್ ಔಟ್ ಅಂತ ಹೇಳಬೇಕು. ಪವರ್ ವೆಂಟ್ ಔಟ್. ಇನ್ನು ಸುತ್ತಿಗೆಯಿಂದ ಮೊಳೆ ಹೊಡಿ. ಗೋಡೆಗೆ ಏನಾದರೂ ಹಾಕಬೇಕಾದ್ರೆ ಹೇಳ್ತೀವಲ್ಲ, ಸುತ್ತಿಗೆ ತೊಗೊಂಡು ಮೊಳೆ ಹೊಡಿಯೋದು, ಅದನ್ನು ಇಂಗ್ಲೀಷ್ನಲ್ಲಿ ನೈಲ್ ವಿತ್ ಎ ಹ್ಯಾಮರ್ ಅಂತ ಹೇಳಬೇಕು. ನೈಲ್ ವಿತ್ ಎ ಹ್ಯಾಮರ್.